ನೀವ್ಯಾರು ಬೇಡ ಕಂಡ್ರು ನನಗೆ. ಏನಿರುತ್ತೋ ಕುಡಿಯೋ ಕಾಸೆಲ್ಲ ಅದಕ್ಕೆ ಸಹಾಯ ಹೊರಟಿರ್ತಾನೆ. ಸುಮ್ಮನೆ ಇರೋ, ತಮಾಷೆ ಮಾಡಬೇಡ. ಏನು ಸಹಾಯ ಅಂತದ್ದು ಏನಾಗಿದೆ ಅವನಿಗೆ? ಇಲ್ಲ ಕಣ್ರಿ, ನೀವು ಹೋಗಬೇಡಿ, ನಾನೇ ಹೋಗ್ತೀನಿ. ಈ ಲೋಕನೇ ಬಿಟ್ಟು ಹೊರಟೋಗ್ತೀನಿ. ಹೇ, ತಮಾಷೆಗೂ ಈ ಮಾತು ಹೇಳ್ಬೇಡ. ನೀನು ಪ್ರಪಂಚ ನಿನ್ನನ್ನು ಬಿಟ್ರು ನಾವು ನಿನ್ನ ಬಿಡಲ್ಲ. ಇನ್ನೇನು ಮಾಡಂತೀಯ? ಅವಳನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆ ನೋವನ್ನು ಅನುಭವಿಸೋದಕ್ಕಿಂತ ಸಾಯೋದೇ ಉತ್ತಮ ಅನಿಸ್ತು. ಅಷ್ಟಕ್ಕೆ ಸಾಯಿ ತೀರ್ಮಾನ ಮಾಡಿದ್ಯಾ? ಏನಾಯ್ತು ಹೇಳು. ಏನು ಹೇಳಲಿ ಕಣ್ರು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಕಾರಣ ಇಲ್ಲದೇನೆ ನನ್ನನ್ನು ಬಿಟ್ಟೋದ್ಲು. ನಾನೆಷ್ಟೇ ಬಿದ್ದು ಒತ್ತಾಡಿ ಹೋಗಿದ್ರು ನಾನು ಇಷ್ಟನೇ ಇಲ್ಲ ಅಂದ್ಬಿಟ್ಲು. ಈ ಥರ ಯೋಚನೆ ಮಾಡಿದ್ರೆ ಈ ಭೂಮಿ ಮೇಲೆ ಯಾರು ಬದುಕಕ್ಕಾಗಲ್ಲ. ಹೌದು, ಸಾಯ್ಬೇಕಂತ ನಿರ್ಧಾರ ಮಾಡಿದ್ಯಲ್ವಾ? ಸಾಯ್ಬೇಕಾದ್ರೆ ನಿನ್ನ ಕುಟುಂಬ ನೆನಪಾಗ್ಲಿಲ್ವಾ? ನಿನ್ನ ತಾಯಿ ನಿನ್ನನ್ನು 9 ತಿಂಗಳ ಎತ್ತು ಹೊತ್ತು ಸಾಕಿದಾರಲ್ವಾ? ಅವ್ರ ಪ್ರೀತಿ ನಿನ್ನ ಕಣ್ಮುಂದೆ ಕಾಣಲಿಲ್ವಾ? ನಿನ್ನ ತಂದೆ ತಾಯಿ ನನ್ನ ಮಗ ಏನೋ ದೊಡ್ಡ ಸಾಧನೆ ಮಾಡ್ತಾನಂತ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಯಾವ್ದೋ ಹುಡುಗಿ ಕೈ ಕೊಟ್ಲು ಅಂತ ಸಾಯಕ್ ಹೋಗಿದ್ದೀಯ. ಸರಿ, ಸಾಯ್ಬೇಕು ಅನ್ಕೊಂಡಿದ್ಯಲ್ವಾ? ನಿನ್ ಊರಿಗೆ ಹೋಗಿ ಸಾಯಿ, ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಸಾಯಿ. ಅವಾಗ ಗೊತ್ತಾಗುತ್ತೆ ಅವ್ರ ಪ್ರೀತಿ ಎಂತದ್ದು ಅಂತ. ನೋಡಿ ಗೆಳೆಯ, ನಿನ್ನ ಸಾವಿನ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳೋ ಶಕ್ತಿ ನಮ್ಮಲ್ಲಿಲ್ಲ. ಪ್ರೀತಿ ಅನ್ನೋದು ನಂಬಿಕೆ ಅನ್ನೋದು ಜೀವನ ಸಾಧ್ಯವಾದ ಖುಷಿ ನೋವು ಪಡ್ತಾರೆ ಗೆಳೆಯ. ಯಾಕಂದ್ರೆ ನೋವನ್ನ ಸಹಿಸಿಕೊಳ್ಳೋ ಶಕ್ತಿ ಅವರಾಗಿಲ್ಲ. ಸುಬ್ಬು, ನೀವೇ ಹಿಂಗಂದ್ರೆ ಹೆಂಗೋ? ಬದುಕ್ತೀನಿ, ಬದುಕು ತೋರಿಸ್ತೀನಿ. ಹೇ, ನೀನ್ ನಮ್ಮ ಫ್ರೆಂಡ್ ಕಾಣು. ನಿನ್ನ ಸಾಯೋದಕ್ಕೆ ನಾವು ಬಿಟ್ಬಿಡ್ತೀವ?